ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ಕಥೆಗಳು ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಥೆಗಳು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ದಯವ ಕಾದಿರಿಸು ನನಗಾಗಿ ಭಾಗ 36. ಡಾಕ್ಟರ್ ಹೇಳಿದ ಮಾತುಗಳು ರಾಮ್ ತಲೆಯಲ್ಲಿ ಪಟ್ಟಾಗಿ ಕುಳಿತು ಬಿಟ್ಟಿದ್ವು. ಅವಳ ಮನಸ್ಥಿತಿ ಅರಿದವ ಕಾರ್ ಓಡಿಸುತ್ತಲೇ ಎಲ್ಲ ಪ್ಲಾನ್ ಮಾಡಿಕೊಂಡು ತನಗೆ ಬೇಕಾದಿದ್ದನ್ನ ಎಲ್ಲ ತರಲು ಒಬ್ಬಳಿಗೆ ಹೇಳಿ ಮನೆಯ ಮುಂದೆ ಕಾರ್ ನಿಲ್ಲಿಸಿದ. ಜಾನು ಜಾನು ಎದ್ದೇಳು ಎಂದ ಮಲಗಿದ್ದವಳ ಕೆನ್ನೆ ತಟ್ಟಿ. ಹಾ ರಾಮ್, ನಿದ್ದೆ ಬರ್ತಿದೆ ನನಗೆ ಎಂದವಳಿಗೆ ಮಾತ್ರೆಯ ಅಮಲು ಇನ್ನೂ ಹೋದಂತಿಲ್ಲ. ಮನೆಗೆ ಬಂದಿದ್ದೀವಿ ಕಣೋ, ಸರಿ ಮಲ್ಗು ಎಂದು ಹೇಳಿ ಕಾರ್ ಕೀ ವಾಚ್ಮ್ಯಾನ್ ಕೈಗೆ ಕೊಟ್ಟು ಅವಳನ್ನು ಎತ್ತಿಕೊಂಡು ಒಳಗೆ ನಡೆದ. ಏನಾಯ್ತು ರಾಮ್, ಡಾಕ್ಟರ್ ಏನಂದ್ರು ಎಂದರು ದಯಾನಂದ್ ಗಾಬರಿಯಿಂದ. ಎಲ್ಲರೂ ಅವರ ಬರುವಿಕೆಗಾಗಿಯೇ ಕಾಯುತ್ತಿದ್ರು. ಒಂದು ನಿಮಿಷ ಅಪ್ಪ, ಮಲಗಿದ್ದಾಳೆ, ಹಾಗೆಯೇ ಮಲಗಿಸಿ ಬರ್ತೀನಿ. ತುಂಬ ಮಾತನಾಡೋದಿದೆ, ಅವಳಿಗೆ ಡಿಸ್ಟರ್ಬ್ ಆಗಬಾರ್ದು ಅಲ್ವಾ ಎಂದು ನಕ್ಕು ಅವಳನ್ನು ಮೇಲೆ ಕರೆದುಕೊಂಡು ಹೋದವ ಮೆಲ್ಲಗೆ ಹೂವನ್ನು ಮಲಗಿಸುವಂತೆ ಅವಳ ಮಲಗಿಸಿ ಮೈ ಮೇಲೆ ಹೊದಿಸಿದ. 10 ನಿಮಿಷ ಜಾನು, ಸ್ವಲ್ಪ ಸ್ನೋಕ್ ಮಾಡಿ ಬರ್ತೀನಿ ಎಂದು ಅವಳ ಕಿವಿಯಲ್ಲಿ ಹೇಳಿ ಕೆಳಗೆ ನಡೆದ. ನಿದ್ದೆಯಲ್ಲಿ ಎದ್ದು ತನ್ನನ್ನು ಹುಡುಕಬಾರದು ಎಂಬ ಯೋಚನೆ ಅವನದು. ಏನಂದ್ರು ರಾಮ್? ನನಗೆ ತುಂಬ ಚಿಂತೆ ಆಗಿದೆ ನಿನ್ನ ಜೀವನದ ಬಗ್ಗೆ. ಮದುವೆ ಆಗಿ ಸರಿಯಾಗಿ 6 ತಿಂಗಳೂ ಆಗಿಲ್ಲ. ಮದುವೆ ಆದಾಗಿನಿಂದ ನಿಮ್ಮಿಬ್ಬರ ಮಧ್ಯೆ ತುಂಬ ಸಮಸ್ಯೆ ಬರ್ತಿದೆ. ಇವಾಗ ನೋಡಿದರೆ ಅವಳಿಗೆ ಹೀಗಾಗಿದೆ ಎಂದು ತಾವು ನೊಂದು ಹೇಳಿದ್ರು ಮಾಲತಿ. ಅಜ್ಜಿ, ನೀವು ಈ ವಯಸ್ಸಿನಲ್ಲಿ ಇದೆಲ್ಲ ಚಿಂತೆ ಮಾಡಬಾರ್ದು. ಸುಮ್ಮನೆ ಶಿವರಾಮ ಅಂತ ಇರಬೇಕು ಗೊತ್ತಾ ಎಂದು ಅವರ ಪಕ್ಕ ಕುಳಿತು. ಗೊತ್ತು ಕಣೋ ನನಗೂ, ಆದರೆ ಇರೋ 3 ಮೊಮ್ಮಕ್ಕಳ ಜೀವನ ಹಸನಾಗಿದ್ದರೆ ನನಗೂ ನೆಮ್ಮದಿ. ನೀನು ನಗ್ತಾ ಇದ್ರೆ ನನಗೂ ಖುಷಿ ಎಂದು ವಿಶ್ವನಾಥ್ ಅವರು ಹೇಳಿದಾಗ ಎಲ್ಲರ ಮುಖ ನೋಡಿದ. ನಡೆದ ಘಟನೆಗಳಿಂದ ಎಲ್ಲ ನೊಂದಿದ್ರು. ಆದರೆ ಇವನ ಪ್ರಶ್ನೆ ಮಾಡುವ ಧೈರ್ಯ ಸಲ್ಲದೆ ಇದ್ರು ಎಲ್ಲ. ಏನೂ ಇಲ್ಲ ಅಜ್ಜಿ, ಅವಳಿಗೆ ನನ್ನಿಂದ ದೂರ ಆಗ್ತೀನಿ ಅನ್ನೋ ಭಯ ಕಾಡ್ತಿದೆ ಅಂತೆ. ನಾನು ಬೈದು ಕೋಪ ಮಾಡಿಕೊಂಡಿದ್ದನ್ನೇ ಮನಸ್ಸಿಗೆ ಹಚ್ಚಿಕೊಂಡಿದ್ದಾಳಂತೆ. ಅದಕ್ಕೆ ಸ್ವಲ್ಪ ದಿನ ಆದರೂ ಹೋಗಿ ಬನ್ನಿ ಅಂತ ಹೇಳಿದರು ಎಂದು ತನ್ನ ಮತ್ತು ಅವರ ಮಧ್ಯೆ ನಡೆದ ಸಂಭಾಷಣೆ ತಿಳಿಸಿತ್ತಾ. ಆಗ ಮತ್ತೆ ನಾಳೆನೇ ಮಲೇಷಿಯಾ ಫ್ಲೈಟ್ ಬುಕ್ ಮಾಡಲಾ ಅಥವಾ ಸ್ವಿಟ್ಜರ್ಲ್ಯಾಂಡ್ ಎಂದರು ಧರ್ಮರಾಜ್ ಫೋನ್ ತೆಗೆದು. ಅಯ್ಯೋ ಚಿಕ್ಕಪ್ಪ, ನೀವು ಸುಮ್ಮನಿರಿ, ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ ಎಂದು ನಕ್ಕ. ಸೌರಭ್ ಇಂದಲ್ಲ ನಾಳೆ ಎಲ್ಲರ ಎದುರು ನಿಂತುಕೊಳ್ಳುವ ಎಂದು ಗೊತ್ತೇ ಇದೆ ಅವನಿಗೆ. ಅಯ್ಯೋ ಬ್ರೋ, ನಿನಗೆ ಗೊತ್ತಾಗಲ್ಲ, ಒಂದು 15 ದಿನ ಬೇರೆ ಬೇರೆ ದೇಶ ನೋಡ್ಕೊಂಡು ಬನ್ನಿ. ಹೇಗಿದ್ರೂ ಹನಿಮೂನ್ ಹೋಗಿಲ್ಲ, ಇದೇ ನೆಪದಲ್ಲಿ ಹೋಗಿ ಬನ್ನಿ ಎಂದು ದನಿ ಹೇಳಿದಾಗ ಅವಳ ಕಿವಿ ಹಿಂಡಿ, ನಿನ್ನ ಮದುವೆ ಸಹ ಆಗಲಿ, ಆಗ ಒಟ್ಟಿಗೆ ಹೋಗೋಣ, ಆದರೆ ಇವಾಗ ಬೇಡ ಎಂದು ಅವಳ ಕಿವಿ ಬಿಟ್ಟು, ಇವಾಗ ಹೇಳುವ ವಿಷಯ ಎಲ್ಲರೂ ಗಂಭೀರವಾಗಿ ಕೇಳಿ. ನಾನು ಎಲ್ಲಿಗೆ ಹೋಗಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಎಂದು ಊರಿನ ಹೆಸರು ಹೇಳಿದ್ದೆ ಸಣ್ಣಾಗಿ ಬೆವರಿದರು ಧರ್ಮರಾಜ್. ಮಾಲತಿ ಆದರೆ ಅವ ಊರಿನ ಹೆಸರಿನಿಂದ ಶುರು ಮಾಡಿ ತಾನು 1 ತಿಂಗಳ ತನಕ ಮಾಡಿರುವ ಎಲ್ಲ ಯೋಜನೆ ಅವರ ಮುಂದಿಟ್ಟು, ನನ್ನ ಕಂಪನಿ ನಾನು ಇಲ್ಲ ಅಂದರೂ ನೀವು ನೋಡ್ಕೊಳ್ತೀರಾ ಅನ್ನೋ ಭರವಸೆ ಇದೆ. ಆದರೆ ನನಗೆ ನಿಮ್ಮ ಕಾಳಜಿ ಮುಖ್ಯ. ಅದಕ್ಕೆ ಪ್ರೈವೇಟ್ ಡಿಟೆಕ್ಟಿವ್ ಏಜೆನ್ಸಿಯವರ ಬಳಿ ಮಾತನಾಡಿ 8 ಜನ ಬಾಡಿಗಾರ್ಡ್ ಅರೇಂಜ್ ಮಾಡಿದ್ದೀನಿ. ಆಚೆ ಯಾರೇ ಹೋದರೂ 2 ಜೊತೆ ಬರ್ತಾರೆ. ಇನ್ನೂ 2 ಆಫೀಸ್ ಬಳಿ, ಮತ್ತೆ 2 ಮನೆಯ ಸುತ್ತ. 2 ಸದಾ ನನ್ನ ಪ್ರಿನ್ಸಸ್ ಜೊತೆ. ಏನೇ ಎಮರ್ಜೆನ್ಸಿ ಇದ್ರೂ ಅವರಿಗೆ ಹೇಳಿ. ಇವಾಗಲೇ ಹೇಳ್ತಾ ಇದ್ದೀನಿ, ಅನಾವಶ್ಯಕವಾಗಿ ಯಾರೂ ಆಚೆ ಹೋಗಬೇಡಿ, ಹುಷಾರಾಗಿರಿ ಎಂದು ಹೇಳಿ. ಇನ್ನೊಂದು ವಿಷಯ, ನಾನು ಫೋನ್ ತೆಗೆದುಕೊಂಡು ಹೋಗ್ತಿಲ್ಲ, ಬಟ್ ನಿಮ್ಮೆಲ್ಲ ಚಟುವಟಿಕೆ ನನಗೆ ತಿಳಿಯುತ್ತೆ, ಹುಷಾರು ಎಂದು ಹೇಳಿದಾಗ ಮೌನವೇ ಇತ್ತು ಅಲ್ಲಿ. ಅಗ್ರಜ, ನೀನು 4 ಜನ ಬಾಡಿಗಾರ್ಡ್ ಕರೆದುಕೊಂಡು ಹೋಗದಿದ್ರೆ ಚೆನ್ನಾಗಿತ್ತಿತ್ತು. ಮೊದಲೇ ಅತ್ತಿಗೆನ ಸೇಫ್ ಮಾಡಬೇಕು ಎಂದು ಲಕ್ಕಿ ಹೇಳಿದಾಗ, ಲಕ್ಕಿ, ನಾನು ಹೇಳಿದ ಜಾಗಕ್ಕೆ ಅವರನ್ನು ಕರೆದುಕೊಂಡು ಹೋಗೋದಕ್ಕಾಗುತ್ತಾ? ನಾನು ಹೋಗೋದು ಯಾರಿಗೂ ತಿಳಿಯಲ್ಲ ಬಿಡು. ಬೆಳಗಿನ ಜಾವ 4ಕ್ಕೆ ನಾವು ಹೊರಡ್ತೀವಿ, ಅದಕ್ಕೆ ಎಲ್ಲ ಹೇಳಿದ್ದು. ಫೋನ್ ಟ್ರ್ಯಾಕ್ ಮಾಡ್ತಾರೆ ಅಂತಾನೆ ಯಾವಾಗ ಗೊಡವೆ ಬೇಡ ಅಂತ ಬಿಟ್ಟು ಹೋಗ್ತಿರೋದು ಎಂದು ಎದ್ದು ನಿಂತವ. ಮತ್ತೊಮ್ಮೆ ಎಲ್ಲ ಹುಷಾರು ಲಕ್ಕಿ, ನಾನು ಬರೋವರೆಗೂ ಹುಷಾರಾಗಿ ನೋಡ್ಕೊ ಎಂದು ಅವ ಮೆಟ್ಟಿಲು ಹತ್ತಿದರೆ ಅವನನ್ನೇ ನೋಡುತ್ತಾ ಉಳಿದರು ಎಲ್ಲ. ಮೇಲೆ ಬಂದವ ಎಲ್ಲ ಸಿದ್ಧತೆ ನಡೆಸಿದ. ಅವಳ ಬಟ್ಟೆಯನ್ನು ತಾನೇ ಪ್ಯಾಕ್ ಮಾಡಿದ. ಅಷ್ಟರಲ್ಲೇ ಒಬ್ಬ ಫೋನ್ ಮಾಡಿ ಅವನು ಹೇಳಿದ್ದ ವಸ್ತುಗಳ ತಂದಿರುವೆ ಎಂದಾಗ ಅದನ್ನು ಕಾರಲ್ಲಿ ಇರಿಸಿದವ ಅವಳ ಪಕ್ಕ ಅಡ್ಡಾದ. ನಿದ್ದೆ ಕಣ್ಣಿನಲ್ಲಿಯೂ ಅವನ ಎದೆಯ ತಡಗಾಡಿ ಮಲಗಿದ್ಲು ಜಾನು. ಮುಂಜಾನೆ 3ಕ್ಕೆ ಎದ್ದು ಮತ್ತೊಮ್ಮೆ ಎಲ್ಲ ಪರೀಕ್ಷೆ ಮಾಡಿ ಮೊದಲು ಸ್ನಾನ ಮುಗಿಸಿ ಬಂದ ರಾಮ್. ಜಾನು ಜಾನು ಎದ್ದೇಳು ಎಂದ ಮೆಲ್ಲಗೆ. ಹೋಗಿ ರಾಮ್, ನನಗೆ ನಿದ್ದೆ ಬರ್ತಿದೆ ಎಂದು ಹೇಳಿದವಳ ಕೆನ್ನೆಗೆ ಮುತ್ತಿಟ್ಟವ. ನಾವಿವತ್ತು ಎಲ್ಲಿಗೋ ಹೋಗ್ತಿದ್ದೀವಿ, ನಿನ್ನ ಫೇವ್ರೆಟ್ ಪ್ಲೇಸ್, ಸೊ ಎದ್ದೇಳಬೇಕಲ್ವಾ ಎಂದಾಗ ತಲೆ ಆಡಿಸಿ ಎದ್ದು ಕುಳಿತವಳು ಸಮಯ ನೋಡಿ, ಇಷ್ಟು ಬೇಗನಾ ಎಂದಾಗ ಅವಳ ಕೈಗೆ ಬಟ್ಟೆ ಕೊಟ್ಟು, ನನಗಾಗಿ ನೀನು ಇಷ್ಟು ಮಾಡಲ್ವಾ ಎಂದು ರಾಮ್ ಹೇಳಿದೆ. ತಟ್ಟೆಂದು ಎದ್ದು ಬಾತ್ರೂಮ್ ಹೋಕ್ಕವಳು ಇಷ್ಟು ತಲೆ ಆಚೆ ಹಾಕಿ, ನಿಮಗಾಗಿ ಏನು ಬೇಕಾದರೂ ಮಾಡ್ತೀನಿ ರಾಮ್ ಎಂದು ನಕ್ಕಳು. ಅವಳ ವರಸಿಗೆ ನಕ್ಕು ಸದ್ದು ಮಾಡದಂತೆ ತನ್ನ ಫೋನ್ ತೆಗೆದು ಸ್ವಿಚ್ ಆಫ್ ಮಾಡಿದ್ದ.
ಜಾನು ಫೋನ್ ಸಹ. ಸ್ನಾನ ಮಾಡಿ ಆಚೆ ಬಂದಿದ್ದೆ, ಅದಾಗಲೇ ಬ್ಯಾಗ್ ಹಿಡಿದು ನಿಂತಿದ್ದವನ ನೋಡಿ, ರಾಮ್, ಇಷ್ಟು ಬೇಗ ಎಲ್ಲಿಗೆ ಎಂದಳು ಕನ್ನಡಿಯ ಮುಂದೆ ನಿಂತು ತಲೆ ಬಾಚುತ್ತಾ. ಹೇಳ್ತೀನಿ, ಇಲ್ಲ ನೀನೇ ನೋಡುವಂತೆ, ಬೇಗ ರೆಡಿಯಾಗು, ಆಲ್ರೆಡಿ ಇನ್ನೂ ಇಲ್ಲ 4 ಗಂಟೆ ಆಯಿತು ಎಂದಾಗ ತಲೆ ಆಡಿಸಿ ಕೂದಲು ಕಟ್ಟಿದವಳು ಮತ್ತೊಮ್ಮೆ ಅವನ ಎದುರು ನಿಂತು, ರಾಮ್ ರಾಮ್, ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಪ್ಲೀಸ್ ಹೇಳಿ ಎಂದು ಕೇಳಿದವಳ ಮುಂಗುರುಳು ಸರಿಸಿ, ನನ್ನ ಜೊತೆ ಬರ್ತೀಯ ತಾನೆ ಎಂದ ಕಣ್ಣು ಮಿಟುಕಿಸಿ. ಪದೇ ಪದೇ ಅದೇ ಪ್ರಶ್ನೆ ಎಂದು ಗೊತ್ತಿತ್ತು ಅವನಿಗೆ. ನೀವು ಕರೆದ್ರೆ ಎಲ್ಲಿಗಾದರೂ ಬರ್ತೀನಿ, ಆದರೆ ಎಲ್ಲಿಗೆ ಅಂತ ಗೊತ್ತಿಲ್ಲದೆ ಬಟ್ಟೆ ಹೇಗೆ ಇಟ್ಕೊಳ್ಳಿ ನಾನು, ಅದಕ್ಕೆ ಎಂದು ಮುದ್ದಾಗಿ ಹೇಳಿದಾಗ ಅವಳ ಲಘುವಾಗಿ ತಬ್ಬಿ, ನೋಡುವಲ್ಲಿ ನಿನ್ನ ಬಟ್ಟೆ ಎಲ್ಲ ಪ್ಯಾಕ್ ಆಗಿದೆ, ಹೊರಡೋದಷ್ಟೆ ಎಂದು ಅವಳ ತೋಳಿನಲ್ಲಿ ಎತ್ತಿಕೊಂಡ ರಾಮ್. ನಿನಗೆ ಇವತ್ತಿಂದ ಎಲ್ಲ ಸರ್ಪ್ರೈಸ್, ಏನೂ ಕೇಳದೆ ಸುಮ್ಮನೆ ಎಲ್ಲ ಫೀಲ್ ಮಾಡು ಅಷ್ಟೆ ಎಂದು ಹಾಗೆ ಕೆಳಗೆ ಬಂದರೆ ಅಷ್ಟೊತ್ತಿನಲ್ಲೇ ಎಲ್ಲ ಎದ್ದು ಕಾಯುತ್ತಿದ್ದರು ಅವರ ಕಳುಹಿಸುವುದಕ್ಕಾಗಿ. ಅತ್ತೆ, ಮಾವ, ಅಜ್ಜ, ಅಜ್ಜಿ, ಲಕ್ಕಿ, ದನಿ, ಯಾಕೆ ಎದ್ದಿದ್ದೀರಾ ನೀವೆಲ್ಲ? ಅಯ್ಯೋ ರಾಮ್, ಎಲ್ಲ ಒಟ್ಟಿಗೆ ಹೋಗೋದಾ ಎಂದು ಜಾನು ಕೇಳಿದಾಗ, ಇಲ್ಲಮ್ಮ, ನಮ್ಮನ್ನು ಕಳುಹಿಸುವುದಕ್ಕೆ ನಿಂತಿದ್ದಾರೆ ಎಂದು ಅವಳನ್ನು ಕಾರಲ್ಲಿ ಕೂರಿಸಿದ. ಲಕ್ಕಿ ಇಬ್ಬರ ಬ್ಯಾಗ್ ತಂದು ಇಟ್ಟ. ರಾತ್ರಿಯೇ ಆಗುಂತಕ ಒಬ್ಬ ಕೊಟ್ಟ ಎಲ್ಲ ವಸ್ತುಗಳು ಅಲ್ಲಿದ್ದವು. ಎಲ್ಲರಿಗೂ ಬಾಯ್, ಮತ್ತೆ ಆದಷ್ಟು ಬೇಗ ಬರ್ತೀವಿ ಎಂದು ಎಲ್ಲರ ಕೈ ಬೀಸಿದ್ಲು ಜಾನು. ಹುಷಾರು ಜಾನು, ಹುಷಾರು ರಾಮ್ ಎಂದು ಎಲ್ಲ ನಗುತ್ತಾ ಕೈ ಬೀಸಿ ಕಾರ್ ಮರೆಯಾಗುವವರೆಗೂ ನೋಡಿದ್ರು. ಅಯ್ಯೋ ರಾಮ್, ನನ್ನ ಫೋನು ಎಂದು ಆತಂಕ ತೋರಿಸಿದ ಜಾನು ಕೈ ಹಿಡಿದು, ಏನು ಬೇಡ, ನಾನಿದ್ದೀನಲ್ಲ ಎಂದು ಅವಳನ್ನು ತನ್ನೆದೆಗೆ ಒರಗಿಸಿಕೊಂಡ ರಾಮ್. ಕಾರ್ ಮುಂದೆ ಸಾಗಿತ್ತು. ಅವರು ಹೋದ ದಿಕ್ಕಿನೆಡೆಗೆ ನೋಡುತ್ತಿದ್ದರು ಎಲ್ಲ. ಹೇಗಿದ್ದ ರಾಮ್ ಹೇಗಾದ? ಸರ್ ರಾಮ್ ಎಂಬ ಹೆಸರು ಕೇಳಿದರೆ ಗರ್ವ, ಅಹಂ ಎನ್ನುತ್ತಿದ್ದವನ ರಾಮ್ ಎಂದರೆ ಜಾನು ಪ್ರೀತಿ, ರಾಮ್ ಎಂದರೆ ತಾಳ್ಮೆ, ರಾಮ್ ಎಂದರೆ ಜಾನು ಉಸಿರು ಎನ್ನುವಂತೆ ಬದಲಾಯಿಸಿದ್ಲು ಅವಳು. ಸೀತೆಯ ಗುಣದವಳು. ಪ್ರೀತಿಯ ಪಯಣ ಮುಗಿದಿಲ್ಲ, ಇದೀಗ ಆರಂಭವಾಗಿದೆ. ರಾಮ್ ಜಾನು ಇಬ್ಬರು ಸುಂದರ ಜಾಗ ತಲುಪಿದ್ರು. ಸುತ್ತಲ ಜಾಗ ನೋಡುತ್ತಾ ಮಲಗಿದ್ದಳು ಅವನ ಹೆಗಲಿಗೆ ಹೊರಗೆ. ಜಾನು, ಜಾನು ಎದ್ದೇಳು, ನಾವು ಬರಬೇಕಾದ ಜಾಗ ಬಂತು ಎಂದು ರಾಮ್ ಅವಳ ಹೆಗಲು ಮುಟ್ಟಿ ಎಚ್ಚರ ಮಾಡುತ್ತಾ. ರಾಮ್ ಸ್ವಲ್ಪ ಹೊತ್ತು ಎಂದು ಮತ್ತೆ ಮಲಗಿದ್ಲು ಅವನ ಹೆಗಲಲ್ಲಿ ಮುಖ ಒದುಗಿಸಿ. ನೋಡಮ್ಮ, ಕಣ್ಬಿಟ್ಟು ಎಲ್ಲಿಗೆ ಬಂದಿದ್ದೀವಿ ಅಂತ ಗೊತ್ತಾದರೆ ನಿನಗೆ ಖುಷಿಯಾಗುತ್ತೆ ಎಂದು ಹೇಳಿದಾಗ ಕಣ್ಣುಜ್ಜಿಕೊಂಡು ಎದ್ದವಳು, ವಾವ್, ತುಂಬ ಚೆನ್ನಾಗಿದೆ ಎಂದು ಖುಷಿಯಿಂದ ಕಣ್ಣರಳಿಸಿ ಕೆಳಗೆ ಇಳಿದ್ಲು. ನೀನು ಹೋಗು, ಇಲ್ಲಿಯೇ ಡ್ರಾಪ್ ಮಾಡಿದ್ದು ಅಂತ ಯಾರ ಬಳಿನೂ ಹೇಳಿದರೆ ನಿನ್ನ ಜೀವನ ಎಂದು ವಾರ್ನ್ ಮಾಡಿದ ರಾಮ್ ಡ್ರೈವರ್ಗೆ. ಇಲ್ಲ ಸರ್, ನೀವು ಹೇಳಿದ ಥರ ಬೇರೆ ಊರಿಗೆ ಹೋಗ್ತೀನಿ 1 ತಿಂಗಳು ಎಂದು ಹೇಳಿ ಅವರಿಬ್ಬರ ಲಗೇಜ್ ಕೆಳಗಿಳಿಸಿ ನಡೆದ ಡ್ರೈವರ್ ಅಲ್ಲಿಂದ. ರಾಮ್, ಇದು ಯಾವ ಊರು ಎಂದಳು ಜಾನು ಸುತ್ತಲಿನ ಪರಿಸರ ನೋಡುತ್ತಾ. ಯಾರ ಊರಾದ್ರೇನು ಜಾನು, ನಿನಗೆ ಖುಷಿ ಆಯ್ತಾ, ಇಷ್ಟ ಆಯ್ತಾ ಜಾಗ ಎಂದ ರಾಮ್ ಅವಳ ಮುಂಗುರುಳ ಸರಿಸಿ. ತುಂಬ ಇಷ್ಟ ಆಯಿತು ರಾಮ್, ನನಗೆ ಹಸಿರು ಅಂದರೆ ತುಂಬ ಇಷ್ಟ ಆಗುತ್ತಾ, ನಾವಿಲ್ಲಿ ಎಷ್ಟು ದಿನ ಇರ್ತೀವಿ ಎಂದು ಅವಳು ನಿಸರ್ಗ ನೋಡುತ್ತಾ ಹೇಳಿದಾಗ, ನಿನಗೆ ಇಷ್ಟ ಬಂದಷ್ಟು ದಿನ ಎಂದಿದ್ದ ರಾಮ್ ಅವಳ ನೋಡುತ್ತಾ. ಅಯ್ಯೋ, ಮತ್ತೆ ಕಾರ್ ಯಾಕೆ ಕಳುಹಿಸಿದ್ದು ನೀವು ಎಂದಳು ತಮ್ಮಿಂದ ಮುಂದೆ ಸಾಗಿದ ಕಾರ್ ನೋಡಿ. ಇಲ್ಲಿ ಕಾರ್ ಇಲ್ಲ ಕಣೋ, ಎತ್ತಿನ ಬಂಡಿ ಇರುತ್ತೆ, ನಿನಗೆ ಈ ಜೀವನ ಇಷ್ಟ ಅಲ್ವಾ, ಸೋ ಎಂದು ಹೇಳಿದಾಗ ಅವನ ಅಪಿ, ನೀವು ಬೆಸ್ಟ್ ಎಂದು ಅವನ ಕೆನ್ನೆಗೆ ಮುತ್ತಿಟ್ಟು, ರಾಮ್ ಕೊಡಿ ನನ್ನ ಕೈಯಲ್ಲಿ ಒಂದು ಎಂದು ಕೈ ಚಾಚಿದ್ಲು. ಅವಳ ಕೈ ಕೆಳಗೆ ಇಳಿಸಿ, ನೋವೇ, ನನ್ನ ಮಹಾರಾಣಿ ಕೈಯಲ್ಲಿ ಲಗೇಜ್ ಕೊಡೋದೆ ಸಾಧ್ಯವೇ ಇಲ್ಲ ಎಂದು ಪಕ್ಕನೆ ನಕ್ಕು, ನೀವು ಆರಾಮಾಗಿ ನಡೆಯಿರಿ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಅಂಬಾರಿ ಬರುವುದು ಎಂದು ರಾಮ್ ಹೇಳುತ್ತಿದ್ದಂತೆ ಎದುರಿಗೆ ಎತ್ತಿನ ಗಾಡಿ ಬಂದಿತ್ತು. ಹೇಯ್, ಎತ್ತಿನ ಬಂಡಿ ರಾಮ್, ಇದರಲ್ಲಿ ಹೋಗ್ತೀವ ನಾವು ಎಂದು ಖುಷಿಯಿಂದ ಮಗುವಿನಂತೆ ಕೇಳಿದಾಗ ಉದ್ದುದ್ದ ತಲೆ ಆಡಿಸಿದ. ಪೇಟೆಯಿಂದ ಗೌಡ್ರ ಮನೆಗೆ ಬಂದಿರೋ ಮಂದಿ ನೀವೇನಾ ಎಂದು ಕೇಳಿದರು ಬಂಡಿಯ ಮುಂದೆ ಕುಳಿತಿದ್ದವರು. ಹೌದು, ನಾವೇ ಎಂದು ಹೇಳಿ ಲಗೇಜ್ ಮೇಲೆ ಎತ್ತಿಟ್ಟ ರಾಮ್. ಓ, ಭಾಳ ಚಂದ ಅದಿರಿ ಇಬ್ರು, ಬನ್ನಿ ಮ್ಯಾಗ ಕೂತ್ಕೊಳ್ರಿ, ನಮ್ಮ ಹೆಸರು ವಿನಯ್ ಅಂತ, ಗೌಡ್ರ ಮನೆ ಕೆಲಸಕ್ಕಿವ್ನಿ ಎಂದ ಅವ ತಾನೇ ಮುಂದಾಗಿ. ಜಾನು ಬಾ, ಮೇಲೆ ಕೂರಿಸ್ತೀನಿ ಎಂದು ಕರೆದ ರಾಮ್ ಅವಳನ್ನ ಹಾಗೆ ಎತ್ತಿ ಮೇಲೆ ಕೂರಿಸಿದ. ಮರದಿಂದ ಮಾಡಿದ ಗಾಡಿ ಏನೂ ಅಲ್ಲ, ಅದು ಕಬ್ಬಿಣದ್ದು.
ಹೇ ರಾಮ್, ಇವಾಗ ನೀವು ಜಂಪ್ ಮಾಡಿ ಕೂತ್ಕೊಳ್ಳಿ ಎಂದು ಕೈ ಚಾಚಿ ಕರೆದಳು ಅವನನ್ನ. ತನ್ನ ಮಡದಿ ಹೇಳಿದ ಮೇಲೆ ಸುಮ್ಮನಿದ್ದಾನೆ ಅವನು. ರೆಡಿ, 1 2 3 ಎಂದು ಹೇಳಿ ಜಂಪ್ ಮಾಡಿ ಮೇಲೆ ಕುಳಿತ. ಇಬ್ಬರೂ ಹಿಂದೆ ಕಾಲು ಕೆಳಗೆ ಬಿಟ್ಟು ಕುಳಿತಾಗ ಖುಷಿಯಾದ ವಿನಯ್ ಸಹ. ರಾಮ್, ಇನ್ಮೇಲೆ ಹೀಗೆ ದಿನವೂ ಈ ಗಾಡಿಯಲ್ಲಿ ಓಡಾಡೋಣ, ಮತ್ತೆ ನನಗೆ ಎಳ್ನೀರು ಬೇಕು, ಕೊಡಿಸಿ ಆಯ್ತಾ ಎಂದು ಜಾನು ಹೇಳುವಾಗ ಅವರ ಮಾತು ಕೇಳಿದ ವಿನಯ್ ತಲೆ ಕೆರೆದುಕೊಂಡು, ಈ ಅಕ್ಕ ಯಾಕೆ ಹೀಗೆ ಮಕ್ಕಳ ಥರ ಮಾತಾಡುತ್ತೆ ಎಂದು ಎತ್ತುಗಳ ಓಡಿಸಿದ. ಹೇ ವಿನಯಣ್ಣ, ಇನ್ನು ಜೋರಾಗಿ ಓಡಿಸಿ, ಇನ್ನು ಜೋರಾಗಿ ಎಂದು ಹೇಳಿದಾಗ ಅವನು ಅಣ್ಣ ಎಂದು ಕೇಳಿದ್ದೆ, ಓಡಿಸಿದ ಜೋರಾಗಿ. ಹೇ ಅಲ್ಲಿ ನೋಡಿ ರಾಮ್, ಅಲ್ಲಿ ಹೊಲದಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದಾರೆ ಎಂದು ಜಾನು ಕೈ ತೋರಿಸಿದಾಗ, ಅಕ್ಕ ಅದು ಗೊಬ್ಬರ ಹಾಕ್ತಾ ಇದ್ದಾರೆ ಎಂದು ಹೇಳಿದ ವಿನಯ್. ಹೌದಾ, ಏನು ಬೆಳೆ ಅದು ಎಂದಳು ಅಚ್ಚರಿಯಿಂದ. ಅದು ಶೇಂಗಾ ಅಕ್ಕ ಎಂದ ವಿನಯ್ ಅವನಿಗೆ ಎಲ್ಲವೂ ವಿವರಿಸಿ ಹೇಳುವ ಖುಷಿ. ರಾಮ್, ನೀವು ಅದನ್ನು ನನಗೆ ತೆಗೆದುಕೊಡ್ಬೇಕು, ನನಗೆ ಅದು ಬೇಯಿಸಿ ತಿನ್ನಬೇಕು ಎಂದು ಗಂಡನ ಎದೆಯ ಮೇಲೆ ಕೈ ಆಡಿಸುತ್ತಾ ಕೇಳಿದಾಗ ಅವಳ ಕೈಗೆ ಮುತ್ತು ಕೊಟ್ಟು, ಆಯ್ತಮ್ಮ ಕೊಡಿಸ್ತೀನಿ ಎಂದು ಹೇಳಿದಾಗ ಖುಷಿಯಿಂದ ಚಪ್ಪಾಳೆ ತಟ್ಟಿದ್ಲು ಪುಟ್ಟ ಮಗುವಿನಂತೆ. ಅಣ್ಣ, ಅಕ್ಕ ಇದೇ ದಣಿ ಮನೆ, ಬನ್ನಿ ಒಳಗೆ ಇದ್ದಾರೆ ಎಂದು ಗಾಡಿ ನಿಲ್ಲಿಸಿದ ವಿನಯ್. ನಾನು ಎತ್ತುಗಳ ಕಟ್ಟಿ ಬರ್ತೀನಿ, ನೀವು ಒಳಗೋಗಿ ಎಂದು ಹೇಳಿದಾಗ ತಲೆ ಆಡಿಸಿ ನಡೆದರು ಇಬ್ಬರು. ಹೇ ಅಣ್ಣ, ನಾನೇ ತರ್ತೀನಿ ಬ್ಯಾಗು, ದೊಡ್ಡವರು ನೋಡಿದ್ರೆ ಬೈತಾರೆ ಎಂದು ಹೇಳಿದ ರಾಮ್ ತಾನಾಗೆ ಲಗೇಜ್ ತೆಗೆದುಕೊಳ್ಳಲು ಹೋದಾಗ. ಬಾ ಜಾನು ಎಂದು ಅವಳ ಕೈ ಹಿಡಿದು ನಡೆದ ರಾಮ್. ಬಹುದೊಡ್ಡ ಮನೆಯದು, ಸುಮಾರು ವರ್ಷಗಳ ಹಿಂದಿನ ಮನೆ, ಇನ್ನೂ ಕಂಬಗಳಿವೆ ಆ ಮನೆಯಲ್ಲಿ. ಊರಿನ ಹೆಸರನ್ನೇ ನೋಡದೆ ಒಳಗೆ ಬಂದಿದ್ಲು ಜಾನು. ಆದರೆ ಆ ಊರಿನ ಹೆಸರು ಗುಡ್ಡದ ಮಾದಾಪುರ, ಉತ್ತರ ಕರ್ನಾಟಕದ ಹಾವೇರಿ ಜಿಲ್ಲೆಯ ಒಂದು ಹಳ್ಳಿ. ಇನ್ನೂ ಸಂಸ್ಕೃತಿ ತುಂಬಿದೆ, ಹಳೆಯ ಸಂಪ್ರದಾಯಗಳು ಜೀವಂತವಾಗಿವೆ. ಬಾಜಾನು, ಯಾಕೋ ಯಾರು ಕಾಣ್ತಾ ಇಲ್ಲ ಎಂದು ಒಳಗೆ ಬಾಗಿ ನೋಡಿದ ರಾಮ್ ಅವಳ ಕೈ ಹಿಡಿದು ಒಳಗೆ ನಡೆದಿದ್ದೆ ಹೂ ಮಳೆ ಸುರಿದಿತ್ತು. ಹೇ, ಹೂವಿನಿಂದ ವೆಲ್ಕಮ್ ಮಾಡ್ತಿದ್ದಾರೆ ಎಂದು ಜಾನು ಖುಷಿಪಟ್ರೆ, ಎಷ್ಟು ಸರಿ ಹೇಳಿದೆ ನಿನಗೆ ಮಾಲೆ ಕಟ್ಟುವ ಹೂ ಜೊತೆ ಆಟ ಆಡಬೇಡ ಅಂತ ಎಂದು ಪುಟ್ಟ ಹುಡುಗಿಗೆ ಗದರುತ್ತಾ ಓಡಿಸಿಕೊಂಡು ಬಂದರು ಒಬ್ಬ ಮಧ್ಯ ವಯಸ್ಸಿನ ಮಹಿಳೆ. ಅಮ್ಮ, ಮಲ್ಲನಗೌಡರು ಇಲ್ವಾ ಎಂದು ರಾಮ್ ಕೇಳಿದಾಗ, ಇಲ್ಲೇ ಇದ್ದೀನಿ, ನೀವೇನಾ ರಾಮ ಜಾನಕಿ ಎಂದು ಕೇಳಿದರು ಆ ಹಿರಿಯರು. ಸುಮಾರು 80 ವರ್ಷ, ಮುಖದ ಮೇಲೆ ದಪ್ಪ ಮೀಸೆ, ಮುಖದಲ್ಲಿ ಗತ್ತು. ಹೌದು ಗೌಡ್ರೆ, ನಾನೇ ರಾಮ ಜಾನಕಿ, ನಮ್ಮನ್ನು ಇಲ್ಲಿಗೆ ಕಳುಹಿಸಿದ್ದು ಎಂದು ಹೇಳುವಾಗ ಅವನನ್ನು ಕೈ ಎತ್ತಿ ತಡೆದವರು, ವಿಶಾಲ, ಅವರಿಗೆ ವಿಶ್ರಾಂತಿ ಮಾಡೋಕೆ ಕೋಣೆ ತೋರಿಸು, ಸಂಜೆ ಎಲ್ಲ ತೋಟದಿಂದ ಬಂದಾಗ ಮಾತಾಡೋಣ ಎಂದು ಹೇಳಿದಾಗ ತಲೆ ಆಡಿಸಿದರು ಅವರು. ಬನ್ನಿ ಅಣ್ಣ ಎಂದು ಅವರು ಹೇಳಿದ್ದೇ ಅವರನ್ನು ಹಿಂಬಾಲಿಸಿದರು ರಾಮ್ ಜಾನು. ರಾಮ್, ಇನ್ಮೇಲೆ ಇಲ್ಲೇ ಇರೋಣ, ತುಂಬ ಚೆನ್ನಾಗಿದೆ ಅಲ್ವಾ ಈ ಹಳ್ಳಿ ಎಂದು ಅವನ ಅಪ್ಪಿದಳು ಜಾನು ಗಟ್ಟಿಯಾಗಿ. ನಿನಗೆ ಇಷ್ಟ ಆಗಿದೆ ಅಂದಮೇಲೆ ಏನಿದೆ, ಇರೋಣ ಎಂದು ನಕ್ಕ ಸುಮ್ಮನೆ. ಸುಳ್ಳು ಹೇಳ್ತೀರಾ, ಸುಳ್ಳು ಬುರುಕ ನೀವು ಎಂದು ಅವನ ಎದೆಯ ಮೇಲೆ ಕಚ್ಚಿದ್ಲು ಮೆಲ್ಲಗೆ. ಹಾಂ, ಯಾಕೆ ಜಾನು ಕಚ್ಚೋದು ಎಂದು ಎದೆಯ ಮೇಲೆ ಸವರಿಕೊಂಡ ಬಾ ಅವಳ ಹಣೆಗೆ ಮುತ್ತಿಟ್ಟ. ಮತ್ತೆ ನೀವು ಇಲ್ಲೇ ಇರೋಣ ಅಂತೀರಾ, ಇಲ್ಲೇನು ನನಗೆ ಮನೆ ಇದೆಯಾ, ತೋಟ ಇದೆಯಾ, ಹಸು ಕರು ಇದೆಯಾ ಎಂದು ಮುದ್ದಾಗಿ ನಕ್ಕವಳ ನೋಡುತ್ತಾ, ಸಾರಿ ಜಾನು, ನನ್ನಿಂದ, ನನ್ನ ಒಂದೇ ಒಂದು ತಪ್ಪಿನಿಂದ ನಿನಗೆ ಈ ಪರಿಸ್ಥಿತಿ ಬಂದಿದೆ, ಎಲ್ಲ ಆಗಿದ್ದು ನನ್ನ ಕೋಪದಿಂದ, ಸಾರಿ ಜಾನು ಎಂದು ಅವಳ ಹಣೆಗೆ ಮುತ್ತಿಟ್ಟು ಮನದಲ್ಲೇ ಪಶ್ಚಾತ್ತಾಪ ಪಟ್ಟವ. ನಿನಗೆ ಓಕೆ ಅಂದರೆ ಅಲ್ಲಿರೋ ಎಲ್ಲ ಕಂಪನಿ ಮಾರಿಬಿಡ್ತೀನಿ, ಹಾಗೆ ಅಲ್ಲಿದ್ದ ಮನೇನೂ ಮಾರಿ ಇಲ್ಲಿ ದೊಡ್ಡ ಮನೆ ಕೊಂಡುಕೊಳ್ಳೋಣ, ಹಾಗೆ ಒಂದು 5-6 ಎಕರೆ ಜಮೀನು ತೆಗೆದುಕೊಳ್ಳೋಣ ಎಂದು ಹೇಳಿದವನನ್ನೇ ಕಣ್ಣೆತ್ತಿ ನೋಡಿದ್ಲು. ಅಚ್ಚರಿಯಿಂದ ನೋಡಿದ ನೋಟಕ್ಕೆ ಪ್ರೀತಿಯ ನೋಟ ಬೆರೆಸಿದವ. ಯಾಕೆ ನಂಬಿಕೆ ಬರ್ತಾ ಇಲ್ವ ಮೈ ಡಿಯರ್ ಎಂದು ಅಪುಟ್ಟ ಕಣ್ಣುಗಳ ಮೇಲೆ ಮುತ್ತಿಟ್ಟ. ಇಲ್ಲಪ್ಪ, ನನ್ನ ರಾಮ್ ಎಷ್ಟು ಬದಲಾಗಿದ್ದಾರೆ ಅಂತ ನೋಡ್ತಾ ಇದ್ದೆ ಎಂದು ಹೇಳಿದವಳು ಒಂದೇ ಬಾರಿಗೆ ಜೋರಾಗಿ ನಗತೊಡಗಿದ್ಲು. ಅವಳ ಮುಗ್ಧ ಮಗುವನ್ನೇ ನೋಡುತ್ತಾ ಕಳೆದು ಹೋಗಿದ್ದ ರಾಮ. ಯಾಕೆ ನಗ್ತಾ ಇದ್ದೀನಿ ಅಂತ ಕೇಳಲ್ಲ ನೀವು ಎಂದು ತಾನೇ ನಗು ಬಂಧಿಸಿ ಹೇಳಿದಾಗ ಇಹಕ್ಕೆ ಬಂದವ, ಯಾಕೆ ನಗ್ತಾ ಇದೀಯಾ ಎಂದ ನಗುತ್ತಾ ಅವನ ಕೈ ಹಿಡಿದು ಮತ್ತೆ ನಗುತ್ತಾ, ಈ ನನ್ನ ಮುದ್ದು ಹ್ಯಾಂಡ್ಸಮ್ ಗಂಡ ಕಚ್ಚೆ ಪಂಚೆ ಉಟ್ಟು ಆಫ್ ಬನಿಯನ್ ಹಾಕಿ ತಲೆಗೆ ಟವಲ್ ಸುತ್ತಕೊಂಡು ಕೈಲಿ ಸಲಿಗೆ ಹಿಡಿದು ಹೊಲದಲ್ಲಿ ಕೆಲಸ ಮಾಡೋದು, ಈ ಮುದ್ದು ಹಣಿಯಲ್ಲಿ ಬೆವರು ಬರ್ತಾ ಇರುತ್ತೆ, ಈ ಹ್ಯಾಂಡ್ಸಮ್ ಮುಖ ಬತ್ತಿ ಹೋಗಿರುತ್ತೆ ಅಂತ ನೆನೆದು ನಗ್ತಾ ಇದ್ದೀನಿ ಎಂದು ಅವಳು ಹೇಳಿದಾಗ ಅವಳು ವರ್ಣಿಸಿದ ರೀತಿಗೆ ತಾನು ನಕ್ಕು, ಏನು ಅಂದ್ಕೊಂಡಿದೀಯ ನೀನು, ಇವಾಗ ಯುವ ರೈತರೆಲ್ಲ ಆ ರೀತಿ ಇರಲ್ಲ, ಎಲ್ಲ ಪ್ಯಾಂಟ್ ಹಾಕ್ಕೊಂಡೇ ಕೆಲಸ ಮಾಡ್ತಾರೆ, ಅಷ್ಟಕ್ಕೂ ನಾನೇನು ಜಮೀನಲ್ಲಿ ಕೆಲಸ ಮಾಡೋದಿಲ್ಲ, ಆದರೆ ನೀನು ಊಟ ತರ್ತೀನಿ ಅಂದರೆ ಕೆಲಸ ಮಾಡ್ತೀನಿ ಎಂದು ನಕ್ಕಾಗ ಪ್ರೀತಿ ಹೆಚ್ಚಾಗಿ ಅವನ ತುಟಿಯ ಮೇಲೆ ಬಿಟ್ಟು ಬಿಡದಂತೆ ಮುತ್ತು ಕೊಟ್ಟಳು. ಸಾಕು ಅಂತ ಹೇಳೋವರೆಗೂ ಕೊಡ್ತೀನಿ ಎಂದು ಅವಳು ಹೇಳಿದಾಗ ತನ್ನ ಕೈ ತಲೆಯ ಹಿಂದೆ ಕಟ್ಟಿ, ನಾನಂತೂ ಹೇಳೋದೇ ಇಲ್ಲ ಎಂದು ಅವ ಹೇಳುವಾಗಲೇ ಬಾಗಿಲು ತಟ್ಟಿದ ಶಬ್ದಕ್ಕೆ
ಎಚ್ಚೆತ್ತರು. ಇದು ಜಾನು, ಯಾರು ನೋಡ್ತೀನಿ ಎಂದು ಅವನೇ ಮೇಲೆದ್ದು ಬಂದು ಬಾಗಿಲು ತೆಗೆದ. ಮಾವಯ್ಯ ಕರಿತಾ ಇದ್ದಾರೆ, ಬರಬೇಕಂತೆ ಎಂದರು ಬೆಳಗ್ಗೆ ಇದ್ದ ಅಕ್ಕ. ಸರಿ ಅಕ್ಕ ಎಂದು ಜಾನುವನ್ನು ನೋಡಲು ಅವಳು ಅವನ ಬಳಿ ಬಂದಳು. ನೋಡಿ ರಾಮ ಜಾನಕಿ, ನಾನು ಗೊತ್ತು ಅಲ್ವಾ ಮಲ್ಲಣ್ಣ ಅಂತ, ಎಲ್ಲ ಮಲ್ಲನಗೌಡ್ರು ಅಂತಾರೆ. ಈಕೆ ನನ್ನ ಆಕೆ ಗಿರಿಜಾ, ಇವ ನನ್ನ ಮಗ ಚಂದ್ರು ಅಂತ, ನನ್ನ ಸೊಸೆ ವಿಶಾಲ, ನನ್ನ ಮುದ್ದಿನ ಮೊಮ್ಮಗಳು ವಿದ್ಯಾ, ನನ್ನ ತಂಗಿ ಇದ್ದಾಳೆ ಬೆಂಗಳೂರಲ್ಲಿ, ನಿಮ್ಮನ್ನು ಇಲ್ಲಿಗೆ ಕಳುಹಿಸಿದ್ದಾನೆ ಅಲ್ವಾ ಅವಳ ಮಗ ಅವನು ಎಂದು ಹೇಳಿದಾಗ ತುಟಿಯ ಮೇಲೆ ಬೆರಳಿಟ್ಟು ಎಲ್ಲ ನೆನ್ಪಿಟ್ಟುಕೊಳ್ಳುತ್ತಿದ್ದು ಜಾನು. ತುಂಬ ಖುಷಿಯಾಯಿತು ಗೌಡ್ರೆ, ನಿಮ್ಮಿಂದ ಸಹಾಯ ಆಯಿತು ಎಂದು ಅವ ಹೇಳಿದಾಗ ಸರಿ ನೋಡಿ, ಇವರು ರಾಮ ಜಾನಕಿ ಅಂತ, ಸ್ವಲ್ಪ ದಿನ ಇಲ್ಲೇ ಇರ್ತಾರೆ ಎಂದು ಹೇಳಿದಾಗ ಸರಿ ಎಂದು ತಲೆ ಆಡಿಸಿದ್ರು ಮನೆಯವರೆಲ್ಲ. ವಿಶಾಲ, ನಾಳೆ ಬೆಳಿಗ್ಗೆ ಎಲ್ಲ ರೆಡಿಯಾಗಿ ಬಿಡಿ, ಮಂಗಳವಾರ ಅಲ್ವಾ, ಹಿಂಗಾರು ಪೂಜೆ ಮಾಡ್ಕೊಂಡು ಬರೋಣ ಎಂದು ಹೇಳಿದಾಗ ತಲೆ ಆಡಿಸಿದ್ರು ವಿಶಾಲ. ಸರಿ, ಊಟ ಮಾಡಿ, ಏನೇನು ಅಡುಗೆ ಬೇಕೋ ಮಾಡಿಕೊಳ್ಳಿ, ನಾಳೆ ಪೂಜೆಯಲ್ಲಿ ಏನೂ ತೊಂದರೆ ಆಗಬಾರ್ದು ಎಂದು ಹೇಳಿದರೆ ಮೊದಲು ಗಂಡಸರೆಲ್ಲ ಊಟಕ್ಕೆ ತಟ್ಟೆ ಇಟ್ಟರು. ಜಾನಕಿ, ನೀನು ಕೂತ್ಕೋ ನಿನ್ನ ಗಂಡನ ಪಕ್ಕ ಎಂದು ಹೇಳಿದಾಗ ಅವಳು ಕುಳಿತಳು. ರಾತ್ರಿ ಊಟ ಆಗಿದ್ದ ಎಲ್ಲ ಕೆಲಸದಲ್ಲಿ ತೊಡಗಿದ್ರೆ ರಾಮ್ ದೊಡ್ಡವರ ಜೊತೆ ಮಾತಿಗೆ ಕುಳಿತ. ಜಾನು ಅವರು ಮಾಡುವ ಕೆಲಸ ನೋಡುತ್ತಾ ಇದ್ಲು. ಸಮಯ ಆದಾಗ ಅವರೇ ಮಲಗಲು ಹೇಳಿದರು. ಮಾರನೇ ದಿನ ಬೆಳಗ್ಗೆ ಅವಸರದಿಂದ ತಯಾರಾಗಿ ನಿಂತಿದ್ರು ಎಲ್ಲ. ಜಾನು ಮಾತ್ರ ಬಂದೇ ಇರಲಿಲ್ಲ. ಅವಳನ್ನು ವಿಶಾಲು ಅವರು ತಯಾರು ಮಾಡುತ್ತಿದ್ರು. ಗಿರಿ, ಬೇಗ ಬರೋದಕ್ಕೆ ಹೇಳು ನಿನ್ನ ಸೊಸೆಗೆ, ರಾಹುಕಾಲ ಬಂದು ಬಿಡುತ್ತೆ ಎಂದು ಹೇಳುವಾಗ ಆಚೆ ಬಂದಳು ವಿಶಾಲು ಜಾನು ಕೋಣೆಯಿಂದ. ಅಕ್ಕ, ನನ್ನ ಹೆಂಡತಿನ ಎಲ್ಲಿ ಬಿಟ್ರಿ? ತೋಟಕ್ಕೆ ಹೋಗಬೇಕು, ಬೇಗ ಕರೆದುಕೊಂಡು ಬನ್ನಿ ಎಂದು ರಾಮ್ ಹೇಳಿದಾಗ ನಕ್ಕು, ಅದು ನಿನ್ನ ಹೆಂಡತಿ ಬಂದೇ ಬಿಟ್ಲು ನೋಡು ಎಂದು ಹೇಳಿದಾಗ ಕತ್ತು ಹೊರಳಿಸಿದ ರಾಮ್. ಮೈತುಂಬ ಸೀರೆ ತೊಟ್ಟು ಹಳ್ಳಿಯ ಹೆಣ್ಣಿನಂತೆ ಕಂಗೊಳಿಸುತ್ತಿದ್ದ ತನ್ನ ಮಡದಿಯ ನೋಡಿ ಕಣ್ಣು ಮುಚ್ಚುವುದನ್ನೇ ಮರೆತು ಬಿಟ್ಟ ಅವ. ಅಕ್ಕ, ನಾನು ಹೇಳಿದ್ದು ನನ್ನ ಹೆಂಡತಿ ಎಲ್ಲಿ ಅಂತ, ಇವರು ಎಂದು ನಾಟಕ ಮಾಡುತ್ತಾ ಅವಳ ಬಳಿ ಬಂದಾಗ ರಾಮ್ ಎಂದು ನಾಚಿಬಿಟ್ಟಳು ಜಾನು. ಬೇಗ ವಿನಯಗೆ ಗಾಡಿ ಕಟ್ಟೋದಕ್ಕೆ ಹೇಳಿ, ನಡೀರಿ, ಹೊತ್ತಾಗುತ್ತೆ, ವಾಪಸ್ ಬಂದಮೇಲೆ ಎಲ್ಲ ಮುಖ ನೋಡ್ಕೊಂಡು ಕೂರುವಂತ್ರೆ ಎಂದು ಗೌಡ್ರು ಹೇಳಿದಾಗ ತಲೆ ಕೆರೆದುಕೊಂಡು ಮಡದಿಯ ಜೊತೆ ನಡೆದ ರಾಮ್. ವಿನಯ ಗಾಡಿ ಕಟ್ಟಿದ್ದ ಆಗಲೇ ಎತ್ತಿನ ಗಾಡಿಗೆ ಮೇಲೆ ನೆರಳಾಗುವಂತೆ ಒಂದು ಟಾರ್ಪಲ್ ಕಟ್ಟಿದ್ರು. ಅಡುಗೆ ಒಳಗೆ ಇಟ್ಟು ವಿಶಾಲ ಗಿರ್ಜಾ ಕುಳಿತರೆ ಗಂಡಸರು ತುಸು ಹಿಂದೆ ಕುಳಿತರು. ಅಪ್ಪ, ನಾನು ಹಿಂದೆ ಕಾಲು ಹೀಗೆ ಇಟ್ಕೊಂಡು ಕೂತ್ಕೊಳ್ಳಾ ಎಂದು ಮುದ್ದಾಗಿ ಕೇಳಿದಾಗ ರಾಮ್ ಮುಖ ನೋಡಿದ್ರು ಗೌಡರು. ಅವ ಕಣ್ಣಲ್ಲೇ ಒಪ್ಪಿಗೆ ಕೇಳಿದಾಗ ಸರಿ, ಹುಷಾರು, ಸೆಗಣಿ ಸಿಡಿಯುತ್ತೆ ಎಂದು ಹೇಳಿದಾಗ ಥ್ಯಾಂಕ್ ಯು ಅಪ್ಪ ಎಂದು ನಗುತ್ತಾ ತಲೆ ಆಡಿಸಿ ಖುಷಿಯಿಂದ ಕುಳಿತಾಗ ಗಾಡಿ ಮುಂದೆ ಸಾಗಿತ್ತು. ಮತ್ತೆ ಸಿಗುವ. ಕತೆ ಇಷ್ಟ ಆಗ್ತಿದೆ ಅಲ್ವಾ? ಇಷ್ಟ ಆದರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ. ಪ್ರೀತಿಯಿಂದ ಕತೆ ಕೇಳಿ ಪ್ರೋತ್ಸಾಹ ಕೊಡೋ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹ ಹೀಗೆ ಇರಲಿ. ನೀವು ಪ್ರೀತಿ ಕಡಿಮೆ ಮಾಡಿದ್ರೆ ನನಗೆ ಕತೆ ಹೇಳೋ ಉತ್ಸಾಹನೇ ಹೋಗ್ಬಿಡುತ್ತೆ.